ಹಲೋ ಎವ್ರಿವಾನ್, ನಮಸ್ಕಾರ ವೀಕ್ಷಕರೇ. ನೀವು ನೋಡ್ತಾ ಇದ್ದೀರಾ ಭುವಿ ವ್ಲಾಗ್ಸ್ ಹಾಗೂ ನನ್ನ ಚಾನೆಲ್ಗೆ ಸುಸ್ವಾಗತ. ನೀವು ಚಾನೆಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮುಂದಿನ ನೋಟಿಫಿಕೇಷನ್ಗಳಿಗೆ ಆ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಟನ್ ಅಂತ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಸೊ ನೀವು ಇಲ್ಲಿ ನೋಡ್ತಾ ಇರುವಾಗ ಹಾಗೆ ನಮ್ಮ ಮನೆಯ ಹತ್ತಿರ ಇರುವ ಲೆಮನ್ ಗಿಡದಲ್ಲಿ, ನಿಂಬೆಹಣ್ಣಿನ ಗಿಡದಲ್ಲಿ ತುಂಬ ನಿಂಬೆಹಣ್ಣುಗಳು ಹುಟ್ಟಿವೆ ಹಾಗೂ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಇದನ್ನು ಕೊಯ್ಯುವಾಗ ಸ್ವಲ್ಪ ನಾವು ಎಚ್ಚರದಿಂದ ಕೊಯ್ಯಬೇಕು, ಏಕೆಂದರೆ ನಮ್ಮ ಕಣ್ಣಿಗೆ ಅಥವಾ ಏನಾದರೂ ನಮ್ಮ ಯಾವುದಾದ್ರೂ ನಮ್ಮ ಶರೀರಕ್ಕೆ ಅದು ಕುತ್ತಿದರೆ ಏನಾಗುತ್ತಂದರೆ ನಾವು ಹಾಸ್ಪಿಟಲ್ಗೆ ಹೋಗಿ ತುಂಬ ನೋವನ್ನು ಅನುಭವಿಸಬೇಕಾಗುತ್ತದೆ. ಹಾಗಾಗಿ ಅದನ್ನು ಅವಾಯ್ಡ್ ಮಾಡಲಿಕ್ಕೆ ನಾವು ಹೀಗೆ ಸ್ವಲ್ಪ ಎಚ್ಚರದಿಂದ ಕೊಯ್ಯೋಣ. ನೋಡಿ ಎಂಥ ಚೆನ್ನಾಗಿದೆ ನಿಂಬೆಹಣ್ಣು. ಈಗ ನಿಂಬೆಹಣ್ಣು ಡೈರೆಕ್ಟಾಗಿ ಹೋಗುತ್ತೆ ನನ್ನ ಡಬ್ಬಿಗೆ ಒಂದು ನಿಂಬೆಹಣ್ಣು ಹೋಯಿತು. ನೆಲದಲ್ಲಿ ಕೂಡ ಸ್ವಲ್ಪ ನಿಂಬೆಹಣ್ಣುಗಳು ಬಿದ್ದು ಹೋಗಿದೆ. ಅದನ್ನು ನಾವು ತೆಗೆದುಕೋಬೇಕು, ಯಾಕಂದರೆ ಅದು ತುಂಬ ವ್ಯಾಲ್ಯೂಯಬಲ್ ಆದ ವಸ್ತು. ನೀವು ಅಂಗಡಿಗೆ ಹೋಗಿ ಅದನ್ನು ಪರ್ಚೇಸ್ ಮಾಡಿದರೆ ಒಂದು ನಿಂಬೆಹಣ್ಣಿಗೆ 5 ರೂಪಾಯಿ ಅಂತ ಹೇಳ್ತಾರೆ. ಅದೇ ನಮ್ಮ ಮನೆಯಲ್ಲಿ ಅದು ಬಿದ್ದು ಹೋಗಿ ಕೊಳ್ತಾ ಇದ್ದರೂ ನಾವು ನೋಡೋದಿಲ್ಲ. ಹೀಗೆ ಮಾಡಬಾರ್ದು. ಈಗ ನಾನು ಇಲ್ಲಿ ಒಂದು ಕೋಲಿನ ಯೂಸ್ ಮಾಡ್ತಾ ಇದನ್ನು ಈ ಕಡೆ ತೆಗಿತಾ ಇದ್ದೀನಿ, ಯಾಕಂದರೆ ಕೊಡಿಲಿರುವ ಮುಳ್ಳು ಏನಾದರೂ ತಲೆಗೆ ಚುಚ್ಚಿದರೆ ಪ್ರಾಬ್ಲಮ್ ಆಗುತ್ತೆ. ಸೊ ಈಗ 1 ವಾರಕ್ಕೆ ಸಾಕಾಗುವಷ್ಟು ನಮ್ಮ ಹತ್ತಿರ ನಿಂಬೆಹಣ್ಣಿದೆ. ಹಾಗೂ ನನ್ನ ತಲೆಗೆ ಮೋಸ್ಟ್ಲಿ ಒಂದು ಸಣ್ಣ ಇದು ಹೋಗಿದೆ ಅಂತ ಅನಿಸ್ತದೆ. ನೋಡೋಣ, ಏನಾಗಲ್ಲ. ಇಲ್ಲಿ ನೀವು ಪರಂಗಿ ಮಳು ಅಥವಾ ಈ ಮಳು ಅಂತ ಉರಿಮಳು ಅಂತ ನಾವು ಕರೆಯುವ ಒಂದು ಮೆಣಸನ್ನು ನೋಡ್ಬೋದು. ತುಂಬ ಖಾರವಾಗಿರುತ್ತೆ ಇದು. ಇದು ನಮ್ಮ ಪಪಾಯ ಮರ. ತುಂಬ ಹಣ್ಣುಗಳನ್ನು ಕೊಟ್ಟು ಇದು ಮೋಸ್ಟ್ಲಿ ಸಾಯಲಿಕ್ಕೆ ಹೊರಟಿದೆ. ಅದಕ್ಕೆ ಏನು ಹೇಳೋದು ಅಂತ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ, ಏನೋ ಕೊಳ್ತೋಗಿದೆ. ಇಲ್ಲಿರೋದು ನಮ್ಮ ಫಿಗ್ ಟ್ರೀ. ನೀವು ಡ್ರೈ ಫ್ರೂಟ್ ತಿಂತೀರಲ್ಲ, ಫಿಗ್, ಅದೇ ಇದು. ಒಂದು ಸ್ವಲ್ಪ ತುಂಬ ಎಲೆಗಳಿರುವ ಮರವಾಗಿದ್ದರಿಂದ ನಾವು ಸ್ವಲ್ಪ ಕಪಾತು ಮಾಡಿಸಿದ್ದೇವೆ. ಹಾಗೂ ಈ ಹಣ್ಣುಗಳನ್ನು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಹಾಗೆ ಇದು ನಿಮ್ಮೆಲ್ಲರ ಫೇವ್ರೆಟ್ ಪೈನಾಪಲ್. ನೀವು ನೋಡ್ಬೋದು ಹೇಗೆ ಇರುವೆಗಳು ಪೈನಾಪಲ್ ಹತ್ರ ಹೋಗ್ತಾ ಬರ್ತಾ ಇದ್ದಾರೆ. ಅವರಿಗೂ ತುಂಬ ಪ್ರಿಯವಾದ ಪೈನಾಪಲ್ ಇದು. ಇಲ್ಲಿ ಕಾಣ್ತಾ ಇರುವ ಪಾತಿ ನಿಮಗೆ ನೋಡುವ ಹಾಗೆ ಇದು ಮೋಸ್ಟ್ಲಿ ಟರ್ಮರಿಕ್ ಅಥವಾ ಶುಂಠಿ ಗಿಡ ಆಗಿರ್ಬೋದು. ನನಗೆ ಅಷ್ಟು ಚೆನ್ನಾಗಿ ಗೊತ್ತಿಲ್ಲ, ಆದರೆ ಸ್ಮೆಲ್ ಮಾಡಿದರೆ ಗೊತ್ತಾಗುತ್ತೆ. ಒಂದು ನಿಮಿಷ ಇರಿ. ನನ್ನ ಪ್ರಕಾರ ಇದು ಹಳದಿ, ಅಂದರೆ ಟರ್ಮರಿಕ್. ಹಾಗೆ ಈ ಕಡೆ ಬಂದರೆ ನಮಗೆ ಸಪೋಟ ಮರ ಕಾಣುತ್ತೆ. ಈಗ ಸಪೋಟ ಏನಿಲ್ಲ, ಯಾಕಂದರೆ ಸೀಸನ್ ಅಲ್ಲ ಇದು. ಆ ಕಡೆ ಹೋದರೆ ಇದು ನಮ್ಮ ಶುಂಠಿ ಗಿಡ. ಶುಂಠಿಯನ್ನು ನೀವು ಹೀಗೆ ನೋಡ್ಬೋದು. ಸ್ವಲ್ಪ ಹೀಗೆ ಮಾಡಿದರೆ ಶುಂಠಿ ಕಾಣಿಸುತ್ತೆ. ಅತ್ವಮ್ ನೋಡಿ, ಅತ್ವಮ್ ನೀವು ನೋಡಿರ್ಬೋದು.
ಮಣ್ಣನ್ನು ಉಗಿಯುವಾಗ ಕಾಣುತ್ತೆ, ಉಗಿಯುವಲ್ಲ. ನನ್ನ ಕಾಂಟೆಂಟ್ ಎಲ್ಲ ಫುಲ್ ಅನ್ಫಿಲ್ಟರ್ಡ್ ಆಗಿ ಬರುತ್ತೆ ನಿಮ್ಮ ಹತ್ರ. ಹಾಗಾಗಿ ನನ್ನ ಕನ್ನಡ ಸರಿ ಇಲ್ದಿದ್ರು ನಿಮಗೆ ನಮ್ಮ ಭಾಷೆ ಅರ್ಥ ಆಗಿದ್ರೆ ಸಾಕು, ಅಷ್ಟೇ, ಬೇರೇನಿಲ್ಲ. ನಾನೊಂದು ಕಡ್ಡಿಯ ಹೆಲ್ಪ್ ತೆಗೆದುಕೊಂಡು ಮಣ್ಣನ್ನು ಸೆಪ್ರೇಟ್ ಮಾಡ್ತಾಯಿದ್ದೀನಿ ನಿಮಗೆ ಶುಂಠಿಯನ್ನು ತೋರಿಸ್ಲಿಕ್ಕೆ. ಅರ್ಥವಂ ಏನಾಯಿತು ಅಂತ ನನ್ನನ್ನು ಕೇಳಬೇಡಿ, ಅದು ಹೋಗಿರ್ಬೋದು ಅಷ್ಟೇ, ಬೇರೇನಿಲ್ಲ. ಇದು ಈಗ ನೆಟ್ಟಿರೋದು ಅಂತ ಅನಿಸುತ್ತೆ, ಆದರೆ ನೀವು ನೋಡ್ಬೋದು ಸ್ವಲ್ಪ ಬಂದಿದೆ. ನನಗೆ ಬೈಗಳ ಸಿಗ್ಬೋದು, ಆದರೆ ನಿಮಗೆ ತೋರಿಸಿದ್ದೀನಿ ಅಷ್ಟೇ, ಬೇರೇನಿಲ್ಲ. ಈಗ ವಾಪಸ್ ಅದಕ್ಕೆ ಮಣ್ಣನ್ನು ಹೀಗೆ ಮುಚ್ಚಿಬಿಡೋಣ, ಯಾರಿಗೂ ಗೊತ್ತಾಗದಂತೆ ಸೆಟ್ ಮಾಡಿಬಿಡಬೇಕು ಹೀಗೆ. ಹಾಗೆ ಈ ಕಡೆ ಹೋದರೆ ಮತ್ತಿನ್ನಷ್ಟು ಶುಂಠಿ ಕಾಣಲಿಕ್ಕೆ ಸಿಗುತ್ತೆ. ನಮಗೆ ಏನಾದರೂ ಅಡುಗೆಗೆ ಶುಂಠಿ ಬೇಕಂದರೆ ನಾವು ಇಲ್ಲಿಂದನೇ ತೆಗೆದುಕೊಂಡು ಹೋಗೋದು. ಏನಿಲ್ಲ, ಒಂದು ಗುದ್ದಲಿಯನ್ನು ತೆಗೆದು ಬರೋದು, ಸ್ವಲ್ಪ ಡಿಗ್ ಮಾಡೋದು, ಹಾಗೂ ತೆಗೆದುಕೊಂಡು ಹೋಗೋದು ಅಷ್ಟೇ. ಇದಕ್ಕೆ ಹೇಳೋದು ರೈತನ ಕೈ ಅಂತ. ನಾವು ದುಡಿದು ಮಾಡುವ ಪ್ರತಿಫಲ ಸಿಗುತ್ತಲ್ಲ, ಅದಕ್ಕೆ ಒಂದು ಬೇರೆಯೇ ಲೆವೆಲ್ ಇದೆ. ನಾವು ಹಾರ್ಡ್ ವರ್ಕ್ ಮಾಡಬೇಕು, ಬೇರೆ ಏನಿಲ್ಲ. ಹಾರ್ಡ್ ವರ್ಕ್ ಮಾಡಿದರೆ ನಾವು ಎಲ್ಲಿ ಗಂಟ ನಾವು ಹಾರ್ಡ್ ವರ್ಕ್ ಮಾಡ್ತೀವಿ, ನಾವು ಸಕ್ಸಸ್ಫುಲ್ ಆಗೋದಂತೂ ಗ್ಯಾರಂಟಿ. ನಾನು ಬರೆದು ಕೊಡ್ತೀನಿ. ಅಲ್ಲಿ ನೋಡಿ ನಿಮಗೆ ತೆಂಗಿನ ಮರ ಕಾಣಿಸುತ್ತೆ. ನನ್ನ ಮನೆಯಲ್ಲಿ ಅಡುಗೆಗೆ ತೆಂಗಿ ಬೇಕಾದರೆ ನಾನು ಹೋಗಿ ಆ ಮರವನ್ನು ಹತ್ತಿ ಆ ಫ್ರೆಶ್ ಆಗಿರುವಂಥ ತೆಂಗಿಯನ್ನು ತೆಗೆದುಕೊಂಡು ಬಂದು ನಾನು ಅಮ್ಮನಿಗೆ ಅಡುಗೆ ಮಾಡಲಿಕ್ಕೆ ಕೊಡ್ತೀನಿ. ಇದು ನಾವು ಅಡುಗೆಗೆ ಯೂಸ್ ಮಾಡುವಂಥ ಕರಿಬೇವಿನ ಸೊಪ್ಪು, ಮ್ಯಾಂಗ್ಳೂರಿನ ವೆರೈಟಿ. ಇದು ತುಂಬ ಚೆನ್ನಾಗಿ ಘಮ ಘಮ ಅಂತ ಅಡುಗೆಯಲ್ಲಿ ಒಗ್ಗರಣೆ ಹಾಕುವಾಗ ಘಮ್ ಅಂತ ಸ್ಮೆಲ್ ಬರಬೇಕು ಅಂಥ ಒಂದು ಉಪಯೋಗಕರ ವಸ್ತು ಇದು. ನಮ್ಮ ಮನೆ ಹತ್ತಿರದಲ್ಲೇ ಇದ್ದೆ. ಅಲ್ಲಿನೂ ಒಂದು ಗಿಡ ಇದೆ, ಹಾಗೂ ಆ ಕಡೆ ಒಂದು ದೊಡ್ಡದಿದೆ. ಆ ಕಡೆ ಸ್ವಲ್ಪ ಹೋಗಲಿಕ್ಕೆ ಸ್ವಲ್ಪ ರೋಡು ಕಷ್ಟ. ಇದು ತೆಂಗಿನ ಸಿಪ್ಪೆಯನ್ನು ಬೇರೆ ಮಾಡುವ ಮಿಷಿನ್. ಇದು ಸ್ವಲ್ಪ ಹಳೆದಾಗಿದೆ, ನಮ್ಮ ತಾತನ ಕಾಲದ್ದು. ಆದರೆ ಇದನ್ನ ಹೇಗೆ ಯೂಸ್ ಮಾಡ್ತೀವಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಈಗ ಒಂದು ತೆಂಗೆ ತಗೊಳ್ಳಿ, ಆಮೇಲೆ ಹೀಗೆ ಇಡಿ ಇದ್ರ ಮೇಲೆ, ಆಯಿತಾ? ಸ್ವಲ್ಪ ನೋಡ್ಕೋಬೇಕು, ಹೀಗೆ ಕುತ್ತಬೇಕು ಅದಕ್ಕೆ. ಹಾಗೂ ಈ ಲಿವರನ್ನು ಕೊಡಿಗೆ ಮೇಲಕ್ಕೆ ಎತ್ತಬೇಕು. ಈಗ ನಾನು ಒಂದು ಕೈಯಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ, ಹಾಗಾದರೆ ನಮಗೆ ತೋರಿಸ್ಲಿಕ್ಕೆ ಸ್ವಲ್ಪ ಕಷ್ಟ, ಆದರೆ ನಿಮಗೆ ಅರ್ಥ ಆಗುತ್ತೆ ಅಂತ ನಾನು ಅಂದ್ಕೊತೀನಿ. ಹೀಗೆ ಇಟ್ಬಿಟ್ಟು ಅಲ್ಲಿ ಒಂದು ಕಾಲಲ್ಲಿ ಸಪೋರ್ಟ್ ಕೊಡಬೇಕು, ಹಾಗೂ ಹೀಗೆ ಇದರಲ್ಲಿ ಕೂತಿರುತ್ತೆ ಅಲ್ಲ, ಹಾಗಾಗಿ ಇದರ ಸಿಪ್ಪೆ ಸೆಪ್ರೇಟ್ ಆಗುತ್ತೆ. ನೀವು ಟ್ರೈ ಮಾಡಿ ಮನೆಯಲ್ಲಿ, ನಿಮಗೆ ಗೊತ್ತಾಗುತ್ತೆ. ಈ ಹುಳ ನೋಡಿ, ತುಂಬ ಸ್ಪೆಷಲ್ ಹುಳ ಇದು. ಇದಕ್ಕೆ ನೀವೇನಾದರೂ ಕಾಲನ್ನು ಕೊಟ್ಟರೆ ಇದು ಕಾಲನ್ನು ಹಿಡಿದುಕೊಳ್ಳುತ್ತೆ. ಹಾಗಾಗಿ ನಾವೊಂದು ಕಡ್ಡಿಯನ್ನು ಕೊಡ್ತಾಯಿದ್ದೀನಿ. ನೋಡಿ ನೋಡಿ ನೋಡಿ, ಈಗ ಹೇಗೆ ಇದು ಉಂಡೆ ಆಗುತ್ತು. ಈಗ ನೀವು ಆಟ ಆಡ್ಬೋದು ಇದರಲ್ಲಿ. ಈಗ ಇದಕ್ಕೆ ಇದನ್ನು ಕೊಡ್ತೀನಿ, ಅದು ನೋಡಲಿ. ಕಚ್ಕೊಂಡು ಬಿಡ್ತು, ಹೀಗೆ ನಿಮ್ಮ ಕಾಲನ್ನು ಕಚ್ಕೊಂಡು ಬಿಡ್ತೆ. ಅಯ್ಯಯ್ಯಯ್ಯೋ, ಆಹಾ ನೋಡಿ, ಇನ್ನೂ ಆನೆ ಟ್ರಂಪೆಟ್ ಹೊಡೆಯೋ ತನಕ ಇದು ನಿಮ್ಮ ಕಾಲನ್ನು ಬಿಡೋದಲ್ಲ ಅಂತೆ ನಮ್ಮ ಅಜ್ಜಿಗೆ ಹೇಳ್ಕೊಟ್ಟಿದ್ದು. ಅಲ್ಲಿ ನಿಮಗೆ ಕಾಣ್ತಾ ಇರೋ ಯೆಲ್ಲೋ ಕಲರ್ ಲೆಮನ್ ಥರ ಇದೆಯಲ್ಲ, ಅದಕ್ಕೆ ನಾವು ನಮ್ಮ ಭಾಷೆಯಲ್ಲಿ ಕೈಪುಳಿ ಅಂತ ಹೇಳ್ತೀವಿ. ನಿಮ್ಮ ಭಾಷೆಯಲ್ಲಿ ಏನು ಹೇಳ್ತೀರಾ ಅಂತ ಕಮೆಂಟ್ನಲ್ಲಿ ತಿಳಿಸಿ. ಇವತ್ತಿಗೆ ಅಷ್ಟೇ ವಿಡಿಯೋ. ಬೇರೆ ನೆಕ್ಸ್ಟ್ ನಮ್ಮ ತೋಟದಲ್ಲಿ ಇರುವ ಬೇರೆ ಬೇರೆ ಹಣ್ಣು ಹಂಪಲುಗಳ ವಿಡಿಯೋ ಬೇಕೆಂದರೆ ಕಮೆಂಟ್ನಲ್ಲಿ ತಿಳಿಸಿ, ನಾನು ನೆಕ್ಸ್ಟ್ ವೀಕ್ ಮಾಡಿ ಹಾಕ್ತೀನಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಪೂವಿ ವ್ಲಾಗ್ಸ್ ಇಸ್ ಆಲ್ವೇಸ್ ದೇರ್ ಫಾರ್ ಯು. ಥ್ಯಾಂಕ್ ಯು.